ವೀರಪ್ಪಜ್ಜನ ಜಾತ್ರೆ ಶತಮಾನೋತ್ಸವದ ಅಂಗವಾಗಿ ಶಾಂಭವಿ ಮಹಿಮೆ ದೊಡ್ಡಾಟ ಪ್ರದರ್ಶನ. ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದಲ್ಲಿ ಜನಪದ ಶೈಲಿಯ ಬಯಲಾಟವು ಬಯಲು ಪ್ರದೇಶದಲ್ಲಿ ಪ್ರದರ್ಶಿಸುವ ಕಲೆಯಾಗಿದ್ದು, ಇದು ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿದ್ದು ಸುಮಾರು 150 ವರ್ಷದ ಕಾಲದ ಇತಿಹಾಸವನ್ನು ಹೊಂದಿದೆ. ಇದು ಯಕ್ಷಗಾನ ಮೂಲ ಹೊಂದಿದ್ದು ಹಾಡು ಮತ್ತು ಕುಣಿತ ಹೆಚ್ಚಾಗಿರುತ್ತದೆ. ಬಯಲಾಟ ಕರ್ನಾಟಕ ಜನಪದ ಕಲೆಗಳಲ್ಲಿ ಅತ್ಯಂತ ವೈವಿಧ್ಯದಿಂದ ಕೂಡಿದಂತಹ ಗಂಡು ಕಲೆ. ಇದರಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯಗಳು ಮುಪ್ಪುರಿಗೊಂಡಿವೆ. ಪ್ರಾಚೀನ ಕಾಲದಿಂದಲೂ ಗ್ರಾಮೀಣರಿಗೆ ಮನರಂಜನೆ ಒದಗಿಸಿಕೊಂಡು ಬರ್ತಾ ಇರುವ ಹವ್ಯಾಸಿ ಕಲೆ ಬಯಲಾಟ. ಸಾಮಾನ್ಯವಾಗಿ ಸುಗ್ಗಿ ಕೆಲಸ ಮುಗಿದ ಮೇಲೆ ಬಯಲಾಟಗಳ ಸುಗ್ಗಿ ಆರಂಭವಾಗುತ್ತೆ. ಇದಕ್ಕೆ ಕಾರಣ ಕೆಲಸದ ಬಿಡುವು. ಬಯಲು ನಾಟಕದ ಪ್ರದರ್ಶನಕ್ಕೆ ಮುನ್ನ ಬಹಳ ಪರಿಶ್ರಮ ಬೇಕಾಗುತ್ತೆ. ಬಯಲಾಟದ ಹುಚ್ಚು ಇರುವವರೆಲ್ಲ ಒಂದು ಕಡೆ ಸೇರಿ ತಾವು ಕಲಿಯಬೇಕೆಂದಿರುವ ಪ್ರಸಂಗವನ್ನು ಆಯ್ಕೆ ಮಾಡ್ತಾರೆ. ಪ್ರಸಂಗದ ಪಾತ್ರಗಳಿಗೆ ಆಯ್ಕೆಯಾದ ಕಲಾವಿದರು ಅನೇಕ ತಿಂಗಳ ಕಾಲ ಪ್ರತಿದಿನ ರಾತ್ರಿ ಸೇರಿ ಹಿರಿಯ ಕಲಾವಿದರ ಮಾರ್ಗದರ್ಶನದಲ್ಲಿ ಕಲಿತಾರೆ. ಇಂತಹ ಈ ಬಯಲಾಟದ ಪ್ರಸಿದ್ಧ ಕಲೆಯನ್ನ ನರೇಗಲ್ ಪಟ್ಟಣದ ವಿವಿಧ ಓಣಿಗಳ ಜನಸಂಭ್ರಮ ಹಾಗೂ ಉತ್ಸಾಹದಿಂದ ಶಾಂಭವಿ ಮಹಿಮೆ ಬಯಲಾಟವನ್ನ ಪ್ರದರ್ಶನ ಮಾಡಿದ್ರು. ಈ ಪ್ರದರ್ಶನಕ್ಕಾಗಿ ನರೇಗಲ್ನ ಎಲ್ಲಾ ಓಣಿಯವರು ಜನರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇಂತಹ ವಿಶಿಷ್ಟ ರೀತಿಯ ಪ್ರಮುಖ ಕಲೆಯನ್ನ ಈ ನಾಡಿನ ವಿಶಿಷ್ಟ ಜಾತ್ರೆ ಹಬ್ಬಗಳ ಸಂದರ್ಭದಲ್ಲಿ ಅಂಥದೊಂದು ಕಲೆಯನ್ನ ಪಟ್ಟಣದ ದ್ಯಾಮವ್ವನ ಪಾದಗಟ್ಟಿ ಓಣಿಯ ಶ್ರೀ ಆದಿಶಕ್ತಿ ಯುವಕ ಮಂಡಳಿ ವತಿಯಿಂದ ಶಾಂಭವಿ ಮಹಿಮೆ ಎಂಬ ಬಯಲಾಟವನ್ನ 100 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಇದು ಕೆಲ ವರ್ಷಗಳಿಂದ ಮರೆಮಾಚಿತ್ತು. ಆದರೆ ಈಗ ರಾಜ್ಯ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಆದಿಶಕ್ತಿ ಯುವ ಮಂಡಳ ಸಹಯೋಗದಲ್ಲಿ ಶರಣ ಸಂತ ಹಠಯೋಗಿ ವೀರಪ್ಪಜ್ಜನವರ ಜಾತ್ರೆ ಹಾಗೂ ಅಜ್ಜನ ಪುಣ್ಯಾರಾಧನೆ ಶತಮಾನೋತ್ಸವದ ಅಂಗವಾಗಿ ಮತ್ತೆ ಈ ವರ್ಷ ಉತ್ಸಾಹದೊಂದಿಗೆ ಬಯಲಾಟ ಪ್ರದರ್ಶನ ನೀಡಲು ಸಿದ್ಧವಾಗಿದ್ದರು. ಫೆಬ್ರವರಿ 7ರಂದು ರಾತ್ರಿ ಗಂಟೆ 9:30ಕ್ಕೆ ಕೋಡಿಕೊಪ್ಪ ವೀರಪ್ಪಜ್ಜನ ಜಾತ್ರಾ ಮಹೋತ್ಸವ ಹಾಗೂ ಶತಮಾನೋತ್ಸವದ ಪ್ರಯುಕ್ತ ಈಟಿಯವರ ಓಣಿಯ ದ್ಯಾಮವ್ವನ ಪಡಗಟ್ಟೆಯ ಹತ್ತಿರ ಪ್ರಾರಂಭದಲ್ಲಿ ಎಲ್ಲ ಗಣ್ಯಮಾನ್ಯರು ಕಾರ್ಯಕ್ರಮದ ಕುರಿತು ಮಾತನಾಡಿ ನಂತರ ಅಂಬಾವಿ ದೊಡ್ಡಾಟ ಪ್ರಾರಂಭವಾಯಿತು. ಒಂದು ವಿಶೇಷತೆ ಅಂದರೆ ಎಲ್ಲ ಓಣಿಯ ಕಲಾವಿದರು ದೇವಿ ವಾರಗಳಾದ ಮಂಗಳವಾರ ಮತ್ತು ಶುಕ್ರವಾರಗಳಂದು ಮಾತ್ರ ಈ ಬಯಲಾಟ ನಡೆಸಿಕೊಂಡು ಬಂದಿರುವುದು ಇಲ್ಲಿನ ಪ್ರಮುಖ ಸಂಪ್ರದಾಯ. ಆಟವನ್ನು ಈಗಲೂ ಇಲ್ಲಿನ ಯುವಕರು ಮತ್ತು ಹಿರಿಯರು ಆಡ್ತಾ ಇರುವುದು ಸಂಪ್ರದಾಯ. ದೇವಿ ಮತ್ತು ಮಹಿಷಾಸುರನ ಶುಂಭ ನಿಶುಂಭರ ನಡುವಿನ ಹೋರಾಟವನ್ನು ಕಲಾವಿದರು ಪ್ರದರ್ಶನ ಮಾಡಿದರು. ಹೀಗೆ ಎಲ್ಲ ಕಲಾವಿದರಿಗೂ ಉತ್ತಮವಾದ ಜ್ಞಾನ ಹಾಗೂ ಉತ್ಸಾಹವನ್ನು ಕೊಟ್ಟು ಅವರ ಕಲೆಯನ್ನು ಹೀಗೆ ಸದಾ ಕಾಲ ಮುಂದುವರಿಸಲಿ ಎಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ನ ಮೂಲಕ ಹುಚ್ಚಿರಜ್ಜಪ್ಪನವರನ್ನು ಕೇಳಿಕೊಳ್ತೇವೆ. ವರದಿ ಮೀಡಿಯಾ ಹೆಡ್ SV ಶಂಕರಗೌಡರ್. ನಾನು ಗ್ರಾಮೀಣ ಅಭಿವೃದ್ಧಿ ವಿಷಯ ಇಟ್ಕೊಂಡು ಇಲ್ಲಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿ 1 ವರ್ಷ ಆಯ್ತು. ಇಲ್ಲಿ ಬಂದಾಗ ಬೇರೆ ಬೇರೆ ವಿಷಯವನ್ನ ನಾವು ಮಾತಾಡ್ಕೋತಾ ಇದ್ವಿ. ಅದರಲ್ಲಿ ಒಂದು ಮಾತು ಬಂತು, ನಮ್ಮ ಊರಿನ ದೊಡ್ಡಾಟ ಅಂದ್ರೆ ಬಹಳ ಫೇಮಸ್ ರೀ, ಎಲ್ಲೂ ಇಂಥ ದೊಡ್ಡಾಟ ಆಡುವುದಿಲ್ಲ. ನನಗೆ ಆಶ್ಚರ್ಯ ಆಯ್ತು. ಮತ್ತೆ ನೋಡಿದ ಯಾವಾಗ ಆಡಿತ್ತು ಇಲ್ಲ, ಈಗ ನಿಂತೋಗೈತ್ರಿ. ಸುಮಾರು 8 ವರ್ಷ ಆಯ್ತು ಆಗಿಲ್ರಿ ಆಟ. ಮತ್ತೆ ಮುಂದಿನ ಸಲ ಬಂದಾಗ ನಿಮ್ಮ ಆ ಕಲಾವಿದರನ್ನೆಲ್ಲ ಕರೆಸ್ರಿ, ಅವ್ರ ಜೊತೆಗೆ ನಾನು ಮಾತಾಡಬೇಕು ಅಂತಂದೆ. ಮುಂದಿನ ಸಲ ಬಂದಾಗ ದೊಡ್ಡಾಟದ ಕಲಾವಿದರ ಜೊತೆಗೆ ಸಭೆ ಮಾಡ್ತೀವಿ, ಯಾಕೆ ನಿಲ್ಲಿಸ್ತಿದ್ರಿ ಅಂತ. ಮತ್ತೆ ತಿರುಗಿ ಮಾಡಬಹುದಾ ಅಂತ ಚರ್ಚೆ ಆಯ್ತು. ಮಾಡ್ತೀವಿ ಅಂತ ಮಾಡಬೇಕು. ಆದ್ರೂ ಒಂದು ಕಂಡೀಷನ್ ಇದೆ ನನಗೂ ಅಂತಂದ್ರೆ, ಏನು ಅಂತಂದ್ರೆ ಕೆಲವರಾದ್ರೂ ಯುವಕರಿಗೆ ನೀವು ಕಲಿಸ್ಬೇಕು. ಇವೆಲ್ಲ ಯಕ್ಷಗಾನ ಮಾಡ್ತಾ ಇದ್ದವರು ಈಗ ಸ್ವಲ್ಪ ವಯಸ್ಸಾಗಿದೆ, ಇದು ಬಹಳ ವರ್ಷ ನಿಮಗೆ ಮಾಡ್ಲಿಕ್ಕಾಗಲಿಲ್ಲ, ನೀವು ಮತ್ತೆ ನಿಮ್ಮ ಹತ್ರ ಆಗ್ಲಿಕ್ಕಿಲ್ಲ ಅಂತ ಆದ್ಮೇಲೆ ಯಕ್ಷಗಾನ ದೊಡ್ಡಾಟ ನಿಂತೋಗ್ತದೆ. ಆದ್ರಿಂದ ನೀವು ಯುವಕರನ್ನು ಸೇರಿಸಿಕೊಂಡು ಅವರಿಗೂ ಕಲಿಸಿಕೊಂಡು ಆಟ ಆಡಬೇಕು ಅಂತ ಹೇಳಿದಾಗ ಒಪ್ಪಿದ್ರು. ಮಾಡೋದು ಅಂತಾಯ್ತು. ಮತ್ತೆ ಒಂದು ವಿಘ್ನ ಬಂತು. ಏನ್ ವಿಘ್ನ? ಬಾಕಿಯವರು ತೀರಿ ಹೋದ್ರು. ಬಾಕಿಯವರು ತೀರಿದ ಮೇಲೆ ಮತ್ತೆ ಆಗುದಿಲ್ಲ ಇದು
ಅಂತ ಹೇಳುವ ಮಟ್ಟಕ್ಕೆ ಬಂತು. ಇಲ್ಲ, ಮಾಡಲೇಬೇಕು, ಸಂಕಲ್ಪ ಆಗಬೇಕು ಅಂತ ಹೇಳಿ ನಾವು ಮತ್ತೆ ಮತ್ತೆ ಸ್ಫೂರ್ತಿಯನ್ನ ತುಂಬಿದ ಮೇಲೆ ಇದಾಗಿದೆ ಆಟ. ನಾನು ಧಾರವಾಡದಿಂದ ನಾನೇ ಇದರ ಉದ್ಘಾಟನೆ ಮಾಡಬೇಕು ಅಂತ ಬಂದಿದ್ದೀನಿ. ಎಲ್ರಿಗೂ ಕೇಳ್ಕೊಳ್ತೇನೆ, ಇದು ಬರೀ ಆಟ ಅಲ್ಲ. ಆಟ ಹೌದು, ಆದ್ರೆ ಅದರ ಜೊತೆಗೆ ಎರಡು ಮುಖ್ಯ ಉದ್ದೇಶವನ್ನ ನಾನು ತಲೆಯಾಗಿಟ್ಕೊಂಡಿದ್ದೀನಿ. ನಾನು ಅದು ನಿಮಗೂ ಹೇಳ್ಬಿಡ್ತೀನಿ. ನೀವು ಅದನ್ನ ಗಮನಿಸ್ಕೊಂಡು ಅದರ ಬಗ್ಗೆ ಲಕ್ಷ್ಯ ಹಾಕಬೇಕು. ಒಂದೇನು ಅಂತಂದ್ರೆ, ಒಂದು ಆಟ ಆಗ್ತದೆ ಅಂತಂದ್ರೆ ಇಡೀ ಊರು ಮಂದಿ ಬರ್ತಾರೆ, ಸೇರ್ತಾರೆ. ಮತ್ತೆ ಆಟ ಮಾಡಬೇಕು ಅಂತಂದ್ರೆ ತಿಂಗಳಾನುಗಟ್ಟಲೆ ಅದಕ್ಕೆ ಸಿದ್ಧತೆ ನಡೆಸ್ತದೆ. ಯಾರು ಯಾವ ಪಾಠ ಮಾಡಬೇಕು, ಪ್ರಾಕ್ಟೀಸ್ ಮಾಡೋದು, ಹೀಗೆ ಊರು ಒಟ್ಟಿಗೆ ಬರಲಿಕ್ಕೆ ಒಂದು ಕಾರಣ ಆಗ್ತದೆ. ಇದು ಒಂದೇ. ಎರಡನೇದು, ನಮ್ಮ ಯುವಕರಿಗೆ, ಮಕ್ಕಳಿಗೆ ಎಲ್ಲ ಇದು ಒಂದು ಸಂಸ್ಕಾರ. ನಮ್ಮ ಹಳೆಯ ಪುರಾಣಗಳನ್ನು ತಿಳ್ಕೊಳ್ಳಿಕ್ಕೆ, ನಮ್ಮ ದೇವಾನುದೇವತೆಗಳನ್ನ ಏನೇ ಮಾಡಿದ್ರು, ಪುರಾಣಗಳ ಕಥೆ ಏನು, ಅದರಿಂದ ಬರುವಂತಹ ಪಾಠ ಏನು ನಮಗೆ ಅಂತೆಲ್ಲ ತಿಳ್ಕೊಳ್ಳಿಕ್ಕೆ ಇವರಿಗೆಲ್ಲ ಒಂದು ಅವಕಾಶ. ಮತ್ತು ಒಂದು ಬಹಳ ಭವ್ಯವಾದಂತ, ಬೇರೆ ನಾಟಕವಲ್ಲ, ನಾಟಕಕ್ಕಿಂತ ಬಹಳ ಭವ್ಯವಾದಂತ ದೊಡ್ಡಾಟ ಇದು. ಆದ್ರಿಂದ ಅವರಿಗೆಲ್ಲ ಒಂದು ಸಂಸ್ಕಾರ ಆಗ್ತದೆ. ಇನ್ನೊಂದು ವಿಷಯ ಅಂತಂದ್ರೆ, ನಮ್ಮ ಊರಲ್ಲಿ ಯುವಕರು ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ. ಈ ಕಷ್ಟ ನಿವಾರಣೆಗೆ ಬೇರೆ ಬೇರೆ ದಾರಿ ಹುಡುಕ್ತಾ ಇದ್ದೀವಿ. ಯುವಕರಿಗೆ ಆಕರ್ಷಣೆ ಆಗುವಂತ ಏನೇನು ಮಾಡಬಹುದು ಅಂತ ದಾರಿ ಹುಡುಕ್ತಾ ಇದ್ದೀವಿ. ಮುಂದಿನ ತಿಂಗಳಲ್ಲಿ ಯುವಕರನ್ನೇ ಒಂದು ಸಮಾವೇಶ ಮಾಡಬೇಕು ಅಂತ ಇದೆ. ಅವರಿಗೆ ಮತ್ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ಆ ಕಡೆಗೆ ಅವರ ಮನಸ್ಸನ್ನ ಸೆಳೆಯಬೇಕು. ಮತ್ತು ನಮ್ಮ ಯುವಕರೆಲ್ಲ ಚೆನ್ನಾಗಿ ಹಳ್ಳಿಯನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ನಿಮ್ಮಾಗಿ ಅಂತ ಆಶಾ ನಮಗಿದೆ. ಆದ್ರಿಂದ ಅದಕ್ಕೆ ಮೊದಲ ಹೆಜ್ಜೆಯಾಗಿ ಒಂದು 4-6 ಯುವಕರು ಇಲ್ಲಿ ಆಟಕ್ಕೆ ಸೇರ್ಕೊಂಡಿದ್ದಾರೆ. ಅವರು ಅದನ್ನು ಆಡ್ತಾ ಇದ್ದಾರೆ. ನೀವು ಇದನ್ನು ನೋಡ್ಬೇಕು ಅಷ್ಟೇ ಅಲ್ಲ, ಮುಂದೆ ಪ್ರತಿ ವರ್ಷವೂ ಈ ತರ ಆಟವನ್ನ ಹೇಗೆ ಮಾಡಬೇಕು ಅಂತ ಅನ್ನೋದ್ರ ಕಡೆಗೆ ಲಕ್ಷ್ಯ ಹಾಕಬೇಕು. ಬಂದು ನೋಡೋದಷ್ಟೇ ಅಲ್ಲ, ನೀವು ಹೇಗೆ ತನುಮನ ಧರದಿಂದ ಇದರ ನಡೆವಿಗೆ ಬರಬೇಕು ಅಂತ ವಿಚಾರ ಮಾಡಬೇಕು ಅಂತ ಹೇಳಿ, ಇಂದು ಆಟ ನೋಡುವ ಸಮಯ ಪ್ರಾರಂಭ ಮಾಡಲಿಕ್ಕೆ ಕಲಾವಿದರೆಲ್ಲ ಬಂದು ನಿಂತಿದ್ದಾರೆ. ಅವರಿಗೆಲ್ಲ ನಮಸ್ಕಾರ ಮಾಡ್ತೇನೆ. ಮತ್ತು ಮುಂದೆ ರಂಗಸ್ಥಳಕ್ಕೆ ಬರುವ ಎಲ್ಲ ಕಲಾವಿದರನ್ನು ನಾನು ಗೌರವಿಸುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಿಮಗೆಲ್ಲ ಸ್ವಾಗತ. ನೋಡಿ ಮತ್ತು ಗಿಡವಾಗಿ ಮರವಾಗಿ ಹೂವಾಗಿ ಕಾಯಾಗಿ ಹಣ್ಣಾಗಿ ಬರುವ ಇದರ ಫಲವು ಹೇಗೆ ಬರುವುದೋ ನೋಡೋಣ. ಸಂಚಾರಕ್ಕೆ ಹೋಗುತ್ತೇನೆ, ಮುಂದೆ ನಾವು ನೋಡುತ್ತೇನೆ. ನಾರಾಯಣ ನಾರಾಯಣ.